ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾಶ್ರಮ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ. ಒಂದು ಪುಟ್ಟ ಕತೆ, ಒಂದು ಜೀವನ ಬಗ್ಗೆ ಅನ್ವಯಿಸಿರುವಂತಹ ಕತೆ ಅಂತ ಹೇಳ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಕೇಳಿ ಕೊನೆಯವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ವಿಡಿಯೋ ಯೂಸ್ಫುಲ್ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋ ಶೇರ್ ಮಾಡಿ. ವೀಡಿಯೋ ಬಗ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಮರೀದೆ ತಿಳಿಸಿ ಅಂತ ಹೇಳ್ತಿದ್ದೀನಿ. ವೀಡಿಯೋನ ಕೊನೆಯವರೆಗೂ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದಾನೊಂದು ಕಾಲದಲ್ಲಿ ಒಂದು ಅಕ್ವಾರಿಯಂ ಶಾಪ್ ಇತ್ತು. ಆ ಅಕ್ವಾರಿಯಂ ಶಾಪಲ್ಲಿ ತುಂಬ ಕಲರ್ಫುಲ್ ಫಿಶಸ್ ಇತ್ತು. ಆರೆಂಜ್, ಪಿಂಕ್, ಸ್ಟ್ರಿಪ್ಸ್, ಪ್ಯಾಟರ್ನ್, ಅನೇಕ ಬಗೆಯ ಫಿಶಸ್ ಇರ್ತಾವೆ. ಪ್ರತಿದಿನ ತುಂಬ ಜನ ಆ ಅಂಗಡಿಗೆ ಮೀನುಗಳನ್ನು ಖರೀದಿಸೋಕ್ಕೆ ಬರ್ತಾ ಇರ್ತಾರೆ. ತುಂಬ ಬ್ಯುಸಿ ಶಾಪ್ ಅಂತಲೇ ಹೇಳ್ಬೋದು. ಅದು ಎಲ್ಲ ವಿಧವಾದ ಮೀನುಗಳು ಅಲ್ಲೇ ಮಾರಾಟ ಆಗ್ತಿತ್ತು. ಆದರೆ ಒಂದೇ ಒಂದು ಮೀನನ್ನು ಯಾರು ಕೊಂಡ್ಕೊತಾ ಇರಲಿಲ್ಲ. ಆ ಮೀನು ಗ್ರೇ ಕಲರಲ್ಲಿರುತ್ತೆ. ಸೊ ಒಂದು ಸಪ್ರೇಟ್ ಟ್ಯಾಂಕಲ್ಲೇ ಅದನ್ನು ಇರಿಸಿರ್ತಾರೆ. ನೀವು ಆಲ್ಮೋಸ್ಟ್ ಗೊತ್ತಿರುತ್ತೆ, ಫಿಶ್ಗಳನ್ನು ಅದರದ್ದೇ ಆದಂಥ ಸಪ್ರೇಟ್ ಟ್ಯಾಂಕ್ಗಳಲ್ಲಿ ಇಟ್ಟಿರ್ತಾರಲ್ವ. ಸೊ ಹಾಗಾಗಿ ಈ ಗ್ರೇ ಕಲರ್ ಫಿಶ್ನ ಸಪ್ರೇಟ್ ಟ್ಯಾಂಕ್ನಲ್ಲಿ ಇಟ್ಟಿದ್ರು. ಅದ್ರ ಜೊತೆ ಬೇರೆ ಯಾವುದೇ ಮೀನುಗಳು ಇರ್ತಿರಲಿಲ್ಲ. ತುಂಬ ಅಂದರೆ ತುಂಬ ನೊಂದ್ಕೊತಿತ್ತು ಆ ಗ್ರೇ ಕಲರ್ ಫಿಶ್ಶು. ನನ್ನ ಯಾರು ಕೊಂಡ್ಕೊತಿಲ್ಲ ಅಂತ, ನಾನು ಅಷ್ಟೇ ಕಲರ್ಫುಲ್ಲಾಗಿಲ್ಲ ಅಂತ ಹೇಳಿ ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೋತಿತ್ತು. ಅದಕ್ಕೆ ನನ್ನ ಯಾರೂ ತೊಗೋತಿಲ್ಲ ಅಂತ ಹೇಳಿ ಏನೇನೋ ಅಂದ್ಕೊಂಡು ತನ್ನನ್ನು ತಾನು ತುಂಬ ಹೇಟ್ ಮಾಡ್ಕೋತಾ ಇತ್ತು. ಫಿಶ್ಶು, ಗ್ರೇ ಕಲರ್ ಫಿಶ್ಶು ತುಂಬ ಹೇಟ್ ಮಾಡ್ಕೊತಾ ಇತ್ತು. ಒಂದಿನ ಇನ್ನೊಂದು ಫಿಶ್ನ ಆ ಟ್ಯಾಂಕಲ್ಲಿ ಹಾಕಿದ್ರು. ಒಂದಿನ ಇನ್ನೊಂದು ಫಿಶ್ನ ತೊಗೊಂಡು ಆ ಗ್ರೇ ಕಲರ್ ಟ್ಯಾಂಕ್ ಇರುತ್ತಲ್ವ, ಫಿಶ್ ಇರುತ್ತಲ್ವ, ಸೊ ಅದರಲ್ಲಿ ಇನ್ನೊಂದು ಗ್ರೇ ಕಲರ್ ಫಿಶ್ನ ಹಾಕ್ತಾರೆ. ಸೊ ಹೊಸದಾಗಿ ಫಿಶ್ಶು ಈ ಟ್ಯಾಂಕಲ್ಲಿ ಬಿದ್ದಿತ್ತಲ್ವ, ಆ ಹೊಸ ಫಿಶ್ಶು ಈ ಹಳೆಯ ಫಿಶ್ನ ಕೇಳುತ್ತೆ, ಎಷ್ಟು ದಿನ ಆಯಿತು ನೀನು ಇಲ್ಲಿಗೆ ಬಂದು? 6 ಮಂತ್ ಆಯಿತಾ? ಓಕೆ ಅಂತ ಹೇಳಿ ಅವೆರಡು ಫ್ರೆಂಡ್ಸ್ ಆಗ್ತವೆ. ಫ್ರೆಂಡ್ಸ್ ಆಗಿ ತುಂಬ ಕ್ಲೋಸ್ ಆಗಿ ಮಾತಾಡ್ತಾ ಇರ್ತವೆ. ಹೌದಾ, ನಾನು ಕೂಡ ನಿನ್ನ ಹಾಗೆ ಇಲ್ಲಿ ತುಂಬ ಇಲ್ಲಿ ಚಿಲ್ಲಾಗಿರ್ಬೋದು ನೋಡು ಅಂತ ಹೇಳಿ ಈ ಹೊಸ ಫಿಶ್ಶು ಹಳೆಯ ಫಿಶ್ಗೆ ಹೇಳುತ್ತೆ, ನಮ್ಮನ್ನು ಹೇಗೂ ಯಾರು ಆಗಿರ್ಬೋದು, ಚಿಲ್ಲಾಗಿ ಎಂಜಾಯ್ ಮಾಡ್ತಾ ಇರ್ಬೋದು ಅಂತಾಗಿ ಮೇಂಟೈನ್ ಮಾಡ್ತಾರೆ ನಮ್ಮನ್ನು. ಟೈಮ್ ಕರೆಕ್ಟಾಗಿ ಊಟ ಹಾಕ್ತಾರೆ, ಅದು ಅಂತ ಏನೇನೋ ಹೇಳ್ತಾ ಇರುತ್ತೆ ಈ ಹೊಸ ಫಿಶ್ಶು ಹಳೆಯ ಫಿಶ್ಶಿಗೆ. ಈ ಹಳೆಯ ಫಿಶ್ಶು ಬರೀ ಬೇಜಾರಲ್ಲೇ ಇರುತ್ತೆ. ಆಗ ಈ ಗ್ರೇ ಕಲರ್ ಫಿಶ್ ಇರುತ್ತಲ್ವ, ವೇಟ್ ನಮ್ಮನ್ನು ಯಾಕೆ ಯಾರು ಕೊಂಡ್ಕೊಳ್ತಿಲ್ಲ ಅಂತ ಹೇಳಿ ಈ ಹಳೆಯ ಫಿಶ್ಶು ಹೊಸ ಫಿಶ್ನ ಕೇಳುತ್ತೆ. ಆಗ ಹೊಸದಾಗಿ ಬಂದಂತಹ ಫಿಶ್ ಇರುತ್ತಲ್ವ, ಸೊ ಹೇಳುತ್ತೆ, ನಿಂಗೆ ಗೊತ್ತಿಲ್ವಾ ಅಂತ ಹೇಳಿ ಈಜ್ಕೊಂಡೋಗಿ ಒಂದು ಕಾರ್ನರ್ನ ಟಕ್ ಅಂತ ಹೊಡೆಯುತ್ತೆ. ಆ್ಯಂಡ್ ಹೇಳುತ್ತೆ, ನೋಡು ಇಲ್ಲೊಂದು ಪೇಪರ್ ಇದೆ ನೋಡಿದ್ಯಾ, ಸೊ ಇದು ನಮ್ಮ ಪ್ರೈಸ್ ಟ್ಯಾಗ್ ಅಂತ ಹೇಳಿ. ಸೊ ಈ ಪ್ರೈಸ್ ಟ್ಯಾಗು ಬೇರೆ ಫಿಶ್ಗಳಿಗಿಂತ ನಮ್ಮ ರೇಟು ತುಂಬ ಕಾಸ್ಟ್ಲಿ ಆಗಿದೆ ಅಂತ ಹೇಳುತ್ತೆ. ಸೊ ಹಾಗಾಗಿ ನಮ್ಮನ್ನು ಯಾರು ಕೊಂಡ್ಕೊತಾ ಇಲ್ಲ ಅಂತಲೂ ಸಹ ಹೇಳುತ್ತೆ ಹೇಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾವು ಬೇರೆ ಫಿಶ್ಗಳಿಗಿಂತ ನಮ್ಮ ರೇಟು ತುಂಬ ಕಾಸ್ಟ್ಲಿ. ಸೊ ಈ ಏರಿಯಾದಲ್ಲಿ ನಮ್ಮನ್ನು ಕೊಂಡ್ಕೊಳ್ಳೋ ರೇಂಜ್ ಯಾರ ಹತ್ರನೂ ಇಲ್ಲ ಅಂತ ಹೇಳುತ್ತೆ. ಸೊ ಆ ಗ್ರೇ ಫಿಶ್ಶು ಯಾರು ಅಂತ ಇವಾಗ ನಿಮ್ಗೆ ಗೊತ್ತಾಯಿತು ಅಂದ್ಕೊತಿದ್ದೀನಿ. ಸೊ ನೀವು ಸಹ ಹಾಗೆ ಸುಮ್ಮನೆ ಫೀಲ್ ಆಗ್ತಾ ಇರ್ತೀರ. ಸೊ ಡೋಂಟ್ ವರಿ, ಯು ಆರ್ ಸೋ ಕಾಸ್ಟ್ಲಿ, ನಿಮ್ಮ ರೇಂಜೇ ಬೇರೆ ಇರುತ್ತೆ. ಸೊ ನೀವು ಬೇರೆ ನೆಗೆಟಿವಿಟಿ ಯೋಚನೆ ಮಾಡೋ ಬದಲು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅಂತ ಹೇಳ್ತಿದ್ದೀನಿ. ಆ ಗ್ರೇ ಫಿಶ್ ಹೇಗೆ ತನ್ನ ನೆಗೆಟಿವ್ನ ಜಾಸ್ತಿ ನಂಬ್ತಾ ಇತ್ತಲ್ವ, ಸೊ ನೀವು ಹಾಗೆ ಮಾಡ್ತಾ ಇರ್ತೀರಿ ಕೆಲವೊಂದು ಸಲ. ಸೊ ನೆಗೆಟಿವ್ ಆಗಿ ಥಿಂಕ್ ಮಾಡೋ ಬದಲು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳ್ತಿದ್ದೀನಿ. ವೀಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.